ಅಂದರೆ ಮಗುಗೇನು ಬೇಕು ಅನ್ನೋದನ್ನು ಅವರು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಆಮೇಲೆ ಇನ್ನೊಂದು ದೇರ್ ಇಸ್ ಅ ಲಾಟ್ ಆಫ್ ಡಿಫ್ರೆನ್ಸ್. ಅಂದರೆ ಮಗುಗೆ ಏನು ಬೇಕು, ಆದರೆ ಮಗುವಿನ ಟ್ಯಾಲೆಂಟ್ ಏನು, ಎರಡಕ್ಕೂ ವ್ಯತ್ಯಾಸ ಇರುತ್ತೆ. ಮಗುಗೆ ಕೆಲವುದಕ್ಕೆ ಸ್ವಲ್ಪ ದಿನ ಇದು ಚೆನ್ನಾಗಿದೆ ಅನಿಸುತ್ತೆ, ಅಥವಾ ಇನ್ನೊಂದು ದಿನ ಇದು ಚೆನ್ನಾಗಿದೆ ಅನಿಸುತ್ತೆ. ಸಮ್ಟೈಮ್ಸ್ ಹಿಮೇಸೆ ನಾನು ಡಾಕ್ಟರ್ ಆಗಬೇಕು ಅಂತ, ಇನ್ನೊಂದು ಸಲ ಇಂಜಿನಿಯರ್ ಆಗಬೇಕು ಅಂತ, ಮತ್ತೊಂದು ಸಲ ಆರ್ಟಿಸ್ಟ್ ಆಗಬೇಕು ಅಂತ. ಆದರೆ ರಿಯಲ್ ಟ್ಯಾಲೆಂಟ್ ಏನು ಅನ್ನೋದು ತಂದೆ ತಾಯಿಗೆ ಗೊತ್ತಿರುತ್ತೆ. ನಾನು ತಂದೆ ತಾಯಿಗೆ ಗೊತ್ತಿರುತ್ತೆ ಅಂತ ಹೇಳಲ್ಲ. ದೇ ಹ್ಯಾವ್ ಅಬ್ಸರ್ವ್ಡ್ ದ ಚೈಲ್ಡ್ ಡ್ಯೂರಿಂಗ್ ದ ಗ್ರೋಯಿಂಗ್ ಇಯರ್ಸ್, ಸೊ ದೇ ನೋ ಅ ಲಿಟಲ್ ಮೋರ್ ಅಬೌಟ್ ದಟ್ ಚೈಲ್ಡ್. ನಾನು ನಮ್ಮ ಇನ್ಸ್ಟಿಟ್ಯೂಷನಲ್ಲೆಲ್ಲ ಏನು ಹೇಳ್ತೀನಿ ಅಂದರೆ, your parents will know what they like for you, but they will never know what you like. Life is a journey of self-exploration. ಇವಾಗ ನೀವಿದು ಕೇಳಿರ್ಬೋದು, there's one famous saying jack of all, master of none ಅಂತ. ಇವತ್ತಿನ ಕಾಲದಲ್ಲಿ you need to be jack of all, master of one. ನಾವು ಟು ಡಿಸೈಡ್ ನಾನು ಯಾವುದ್ರಲ್ಲಿ ಮಾಸ್ಟರ್ ಆಗ್ತೀನಿ, ನಾನು ಯಾವುದ್ರಲ್ಲಿ ಸ್ಪೆಷಲೈಸ್ ಮಾಡ್ತೀನಿ ಅಂತ ಡಿಸೈಡ್ ಮಾಡೋಕ್ಕೆ ಫಸ್ಟ್ ನೀವು ಜಾಕ್ ಆಫ್ ಆಲ್ ಆಗಬೇಕು. ಅನ್ಲೆಸ್ ಯು ಎಕ್ಸ್ಪ್ಲೋರ್, you don't know in what you have to specialize in. So especially during the growing years, children should get an exposure to a lot of things, academics agli, non academics agli. Now to say that ನನಗೆ ಪ್ಯಾಷನ್ನು ಹಾಡೋದ್ರಲ್ಲಿದೆ ಅಂತ ಹೇಳೋಕ್ಕೆ, I should have tried singing, dancing, painting, karate, only then I will know which interests me ಅಂತ. So therefore I always tell people, ಜೀವನ ಹೆಂಗಿದೆ ಅಂದರೆ ಒಂದು ಕಾರ್ನಲ್ಲಿ ಬೆಟ್ಟ ಹತ್ತಂಗೆ. ನೀವು ಕಾರ್ನಲ್ಲಿ ಕೆಳಗಿದ್ದಾಗ ನಿಮ್ಮ ಡೆಸ್ಟಿನೇಷನ್ ಏನು, ಬೆಟ್ಟದ ಮೇಲೆ ಸೇರಕ್ಕೆ, ಆದರೆ ನಿಮ್ಗೆ ಅಲ್ಲಿ ತನಕ ಕಾಣಲ್ಲ. ಯು ಕ್ಯಾನ್ ಸಿ ಓನ್ಲಿ ಟಿಲ್ ವೇರ್ ದ ರೋಡ್ ವಿಲ್ ಟರ್ನ್. ಅಲ್ಲಿ ತನಕ ಹೋದರೆ ನಿಮಗೆ ಮುಂದೆ ಕಾಣುತ್ತೆ, ಅಲ್ಲಿ ತನಕ ಹೋದರೆ ಮುಂದೆ ಕಾಣುತ್ತೆ. ಸೊ ತುಂಬ ಜನ ಮಕ್ಕಳು ಏನು ಅನ್ಕೋತಾರೆ, ನನಗೆ ನನ್ನ ಫ್ರೆಂಡು ಮೈಕ್ರೋಬಯಾಲಜಿಸ್ಟ್ ಆಗ್ತಾನೆ, ಈ ಫ್ರೆಂಡು ಚಾರ್ಟರ್ಡ್ ಅಕೌಂಟೆನ್ಸಿ ಮಾಡ್ತೀನಿ ಅಂತ ಹೇಳ್ತಾನೆ, ಎಲ್ಲರಿಗೂ ಆ ಗುರಿ ಇದೆ, ನನಗೆ ಒಬ್ಬನಿಗೆ ಕನ್ಫ್ಯೂಷನ್ ಇದೆ. ಅದು ನಿಜಾನೇ ಅಲ್ಲ. ಲೈಫ್ ಇಸ್ ಅ ಜರ್ನಿ ಆಫ್ ಸೆಲ್ಫ್ ಎಕ್ಸ್ಪ್ಲೋರೇಷನ್. ನಾವು ಅಡಲ್ಟ್ಸು ಎಲ್ಲರೂ 5 ಹೆಜ್ಜೆ ಮುಂದೆ ಹೋಗಿದ್ದೀವಿ, 3 ಹೆಜ್ಜೆ ಹಿಂದೆ ಬಂದೀವಿ, ತಿರ್ಗಾ 2 ಹೆಜ್ಜೆ ಮುಂದೆ ಹೋಗ್ತೀವಿ, 1 ಹೆಜ್ಜೆ ಹಿಂದೆ ಆಗ್ತೀವಿ. ಸೊ ಇಟ್ಸ್ ಅಬ್ಸಲ್ಯೂಟ್ಲಿ ಫೈನ್ ಇಫ್ ಯು ಆರ್ ನಾಟ್ ವೆರಿ ಕ್ಲಿಯರ್ ಅಬೌಟ್ ಯುವರ್ ಲಾಂಗ್ ಟರ್ಮ್ ಗೋಲ್ ಅಟ್ ದಿಸ್ ಸ್ಟೇಜ್ ಆಫ್ ಯುವರ್ ಲೈಫ್ ವೆನ್ ಯು ಆರ್ ಕಂಪ್ಲೀಟಿಂಗ್ 10th ಸ್ಟ್ಯಾಂಡರ್ಡ್. ಅರ್ಥ ಮಾಡ್ಕೊಳ್ಳೋದು ಹೆಂಗೆ, ವಾಟ್ ಐ ವಾಂಟ್ ಅಂತ, ನನಗೆ ಏನು ಬೇಕು. ಇವಾಗ ಲಾಂಗ್ ಜರ್ನಿ ಬಗ್ಗೆ ನೀವು ಮಾತಾಡ್ತಾ ಇರುವಾಗ ಕ್ಲಾರಿಟಿ ಇಲ್ಲದೆ ಇದ್ರೆ ನಡೆಯುತ್ತೆ ಅಂತ ಹೇಳ್ತೀರಾ. ಅಟ್ ದ ಸೇಮ್ ಟೈಮ್ 10ನೇ ಕ್ಲಾಸ್ ಆದಮೇಲೆ, 10th ಸ್ಟ್ಯಾಂಡರ್ಡ್ ಆದಮೇಲೆ ನಾವಿಡೋ ಸ್ಟೆಪ್ ನಮ್ಮ ಲಾಂಗ್ ಜರ್ನಿನ ಡಿಸೈಡ್ ಮಾಡುತ್ತೆ. ಕನ್ಫ್ಯೂಸಿಂಗ್ ಇದೆ ಅದು. ನಾವು ಫಸ್ಟ್ ಆಫ್ ಆಲ್ ಸ್ಟ್ಯಾಟಿಸ್ಟಿಕ್ಸ್ ತೋರಿಸುತ್ತೆ ನಮಗೆ, ಓನ್ಲಿ 5% ಆಫ್ ದ ಪೀಪಲ್ ಹ್ಯಾವ್ ಅ ಸಿಮಿಲಾರಿಟಿ ಬಿಟ್ವೀನ್ ದೇರ್ ಕ್ವಾಲಿಫಿಕೇಷನ್ ಆ್ಯಂಡ್ ದೇರ್ ಪ್ರೊಫೆಷನ್. ನನ್ನ ಎಕ್ಸಾಂಪಲ್ ತೊಗೊಳ್ಳಿ, ನಾನು ಕ್ವಾಲಿಫಿಕೇಷನ್ನು CA MBA ಲಾ ಮಾಡ್ಕೊಂಡಿದ್ದೀನಿ, ಆದರೆ ಇವತ್ತು ಐ ಆಮ್ ಎನ್ ಎಜುಕೇಷನಲಿಸ್ಟ್. ಐ ಆಮ್ ರಿಯಲಿ ನಾಟ್ ಡೂಯಿಂಗ್ ಎನಿಥಿಂಗ್ ವಿತ್ ರೆಸ್ಪೆಕ್ಟ್ ಟು ಚಾರ್ಟರ್ಡ್ ಅಕೌಂಟೆನ್ಸಿ, MBA ಆರ್ ಲಾ. ನಾನು ಅದೇ ಮೈಂಡ್ಸೆಟ್ ಇಟ್ಕೊಂಡಿದ್ರೆ, ನಾನು CA ಮುಗಿಸಿದ್ದೀನಿ, ಸೊ ನಾನು ಫೈನಾನ್ಸ್ ಆ್ಯಂಗಲ್ಗೆ ಹೋಗಬೇಕು, ಇನ್ಯಾವುದು ಮಾಡಬಾರ್ದು ಅಂದರೆ, ಟುಡೇ ಐ ಡೋಂಟ್ ಥಿಂಕ್ ಐಲ್ ಬಿ ಲಿವಿಂಗ್ ಸಚ್ ಅ ಹ್ಯಾಪಿ ಲೈಫ್. Successful life may have been there. Happiness comes when you follow your passion. Money may come if you follow certain streams, but happiness is always when you follow your passion. If you can, like I told you, fill your pocket and your heart out of the same activity, then you are blessed.